ಮಾಡ್ತಾರೆ ಹೋಗ್ತಾರೆ ಅಂತ ಹೇಳ್ತಾರೆ. ಇವಕ್ಕೆಲ್ಲ ರಿಪ್ಲೈ ಕೊಡದು ಹೋದ್ರೆ ನಾನು ಏನ್ ಮಾಡ್ಬೇಕಾಗತ್ತೆ? ನಾನು ಜನಪ್ರತಿನಿಧಿಯಾಗಿ ನಮ್ಮ ಜನದ ಕಷ್ಟಕ್ಕೆ ನಾವು ಪತ್ರ ಬರೆದಿಕ್ಕೆ ಏನು ಕೊಡದು ಹೋದಾಗ ಏನ್ ಮಾಡ್ಬೇಕಾಗ್ತದೆ? ಏನ್ ಮಾಡ್ಬೇಕು ಹೇಳಿ ಸರ್? ಆಯ್ತಾ? ಅಲ್ಲಿಂದ ಬಂದ್ರೆ ಇದು ಮೆಕ್ಕೆಜೋಳ ಏನದವೆ, ಮತ್ತೆ ಅಲ್ಲಿಂದ ಬಂದ್ರೆ ಎಕ್ಕಿದು ನ್ಯಾಯಾಲಯಗಳ ಪ್ರಕರಣ ಐತೆ ಸರ್. 10 ವರ್ಷ 15 ವರ್ಷ ದುಡ್ಡು ಕೊಡಿಸ್ತೆ 100 ಕೋಟಿಯ ಸೀನಿಯಾರಿಟಿ ಬಿಟ್ಟು ಕೊಟ್ಟವ್ರೆ ಹಿಂಗೆ ಅಂತ ಹೇಳಿ ಬರದೆ. ಮತ್ತೆ ಹಳೆ ಡಿ ಸಿ ಇದ್ದರು ಲ್ಯಾಂಡ್ ಅಕ್ವಿಷನ್ ಪ್ರಕರಣ ಇದೇ ತರ ಹೋದ್ರೆ 1,000 ಕೋಟಿವರೆಗೆ ಹೋಗುತ್ತೆ ಅಂತ ಹೇಳಿದ್ರು. ಒಂದು ಲೆಟರ್ ಬರೆದವ್ರೆ, ಅದು ನಿಮ್ ಗಮನಕ್ಕೆ ತಂದೆ. ಆಮೇಲೆ ಗುಡ್ಡದ ಕೆರೆನ ಸರ್ವೆ ನಂಬರ್ 95 ಕಾದಿರಿಸಿದ ಜಮೀನಿನಲ್ಲಿ ಇದೈತೆ ಅಂತ ಹೇಳಿ ಬರೆದೆ. ಚಿಗಳ್ಳಿ ಇವೆಲ್ಲ ಕೃಷ್ಣ ಬೈರೇಗೌಡರಿಗೂ ಬರೆದಿದ್ದೀನಿ, ಜಿಲ್ಲಾಧಿಕಾರಿಗೆ ಬರೆದಿದ್ದೀನಿ. ಅಲ್ವರಿಗೆ ಯಾವ್ಯಾವ ಬರೆದಿದ್ದೀನಿ ಡಿ ಸಿಗೆ ಎಷ್ಟು ಲೆಟರ್ ಇವೆ ಅಂತಂದ್ರೆ ಸುಮಾರು ಲೆಟರ್ಗಳು ಬರೆದು ಒಂದು MLA ರಿಪ್ಲೈ ಇಲ್ಲ. ಬೇಕಾದ್ರೆ ಕೃಷ್ಣ ಬೈರೇಗೌಡರು ಇದ್ದಾರೆ, ನಾನು ಯಾವತ್ತಾರು 2 ವರ್ಷದಲ್ಲಿ ಏನಾದ್ರು ಒಂದು ಕೆಲಸ ಮಾಡ್ಕೊಡಿ ಅಂತ ಅವ್ರಿಗೆ ಹೇಳಿದ್ದೀನಿ ಅಂದ್ಬಿಟ್ರೆ ಅವ್ರು ಹೇಳಿದ್ರು ಇವತ್ತೇ ನಾನು ಅವ್ರೇನು ಹೇಳ್ತಾರೆ ಅದಕ್ಕೆ ತಲೆ ಬಾಗ್ತೀನಿ. ನಾನು ಯಾವತ್ತೂ ಅವ್ರಿಗೆ ಹೇಳಿಲ್ಲ. ಯಾಕೆ ಅವ್ರು ಕೆಲಸ ಮಾಡ್ತಾ ಇದ್ದಾರೆ, ನಾವ್ಯಾಕಪ್ಪ ಏನು ಕೊಡ್ರೆ ಯಾವತ್ತಾರು ಅವ್ರ ಬಗ್ಗೆ ಮಾತಾಡಿದ್ದೀನ? ಅವರೇ ಮೊನ್ನೆ ಹೇಳಿದ್ರು, ಯಾರೋ ಅಲ್ಲ ಹೇಳ್ತಾ ಇದ್ರು, ರೇವಣ್ಣರು ನಿಮ್ಗೆ 2 ವರ್ಷದಲ್ಲಿ ಏನ್ ಬೇಕೋ ಮಾಡಿಸ್ಕೊಬಿಟ್ಟು ರೇವಣ್ಣರು ಯಾವುದು ಕೇಳಿಲ್ಲ ಅಂತ ಮೊನ್ನೆ 3 ದಿವಸದಲ್ಲಿ ಅಸೆಂಬ್ಲಿ ಹೇಳಿದ್ರು. ನಾನು 2 ವರ್ಷ ಇದ್ದೆ, ರೇವಣ್ಣರು ಒಂದಿನ ನನ್ನ ಹತ್ರ ಯಾವ ಬೇಕಾದ್ರೆ ಇವತ್ತು ಈಗ ಕೇಳಿ, ನಾನು ಯಾವ್ದಾರು ಇವರು ಏನ್ ಹೇಳ್ತಾರೆ, ನಾನು ಅವ್ರ ಹಿಡಿತದಲ್ಲಿಲ್ಲ, ಅವ್ರು ಹೇಳಿದ ಕೆಲಸ ನಾನು ಯಾವ ಕೆಲಸ ಮಾಡಿಸ್ಕೋಬೇಕ್ರಿ? ಈ ಡಿ ಸಿ ಹತ್ರ ನನ್ನ ಹೊಲ ಮನೆ ಯಾವ್ದಾದ್ರು ಬರೆಸ್ಕೊಳ್ಳೋದೈತಾ? ಹಾಸನದೇನಾದ್ರು ಲೇಔಟ್ ಮಾಡಿಸ್ಕೊಳ್ಳೋದೈತಾ? ಹಾಸನದಲ್ಲಿ ನಂದೇನಾದ್ರು ಲೇಔಟ್ ಮಾಡೋದೈತೆ ಜಿಲ್ಲಾಧಿಕಾರಿಗಳ ಹತ್ರ? ಅದು ಮಾಡ್ಕೊಡೋದಿಲ್ಲ ಅಂತೇಳಿ ನನ್ನ ಏನ್ ಹೇಳ್ತಾರೆ ಅವರು ರೇವಣ್ಣರು ಅವರ ಇದಕ್ಕೆ ನಾನು ಹಿಡಿತದಲ್ಲಿ ಏನ್ ಹಿಡ್ತಾ ನಾನು ಅವ್ರು ಹಿಡಿತ ಮಾಡ್ಕೊಂಡು ನಾನು ಹಾಸನದಲ್ಲಿ ಏನಾದ್ರು ಲೇಔಟ್ ಮಾಡ್ಬೇಕಾ? ನನ್ನ 30 ವರ್ಷದ ರಾಜಕಾರಣದಲ್ಲಿ ಹಾಸನದಲ್ಲಿ KDBನಲ್ಲಿ 10 ಗುಂಟೆ ಜಾಗ ತಗೊಂಡಿದ್ದೀನ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ, ಅಥವಾ ಯಾವ್ದಾದ್ರು ಲೇಔಟ್ ಮಾಡಕ್ ಕೊಟ್ಟಿದ್ದೀನ? ಹೇಳಿ ಡಿ ಸಿ ಅವರು, ಅವ್ರಿಗೆ ಏನ್ ಪ್ರಜೆನೆ ತಂದಿದ್ದೀನಿ? ಯಾವ ಕಾನೂನು ಬಾಹಿರ ಮಾಡಿ ಅಂತ ಹೇಳಿದ್ದೀನಿ? ಅವ್ರು ಏನೇನ್ ಮಾಡ್ತಾವ್ರೇನು ನನಗೆ ಗೊತ್ತು. ಹೋಗಿ ಇಲ್ಲೆಲ್ಲಿ ಇನ್ಸ್ಟ್ರಕ್ಷನ್ ಕೊಡ್ತಾರೆ ನಾನೆಲ್ಲ ನೋಡಿದ್ದೀನಿ, ನಾನೇನು ಮಾತಾಡಿಲ್ಲ ಇವತ್ತವರೆಗೆ. ಎಷ್ಟು ಲೆಟರ್ ಬರೀಬೋದಪ್ಪ? ಒಬ್ಬ ಜನಪ್ರತಿನಿಧಿ ಮೇಲೆ ಇವ್ರು ಯಾವ ರೀತಿ ಸ್ಟೇಟ್ಮೆಂಟ್ ಕೊಡ್ತಾರೆ ಅನ್ನೋದನ್ನ ಕೆಲವು ಕೆಲಸದ ನೋವಾದಾಗ ಹೇಳ್ಬೇಕಲ್ವಾ? ಅವತ್ತು 4 ಗಂಟೆಗೆ ಹೋಗಿ ಫೋನ್ ಮಾಡಿದ್ರೆ ನಮ್ ಫೋನ್ ಎತ್ತಲ್ಲ ಅಂದ್ರೆ ಏನ್ ಮಾಡ್ಬೇಕು? ನಾನು ಏನ್ ಮಾಡ್ಬೇಕು ಹೇಳಿ? ನಾನು ಆ ನೋವಿನಿಂದ ನಮ್ಮ ಜಿಲ್ಲೆಯ ಇಷ್ಟೆಲ್ಲ ಪತ್ರಗಳು ಬರೆದ್ರು ಏನು ರಿಪ್ಲೈ ಕೊಡದಲೆ ನಮ್ಮನ್ನ ಶಾಸಕರು ಅನ್ನೋದೇ ಗುರುತಿಸಕ್ಕಾಗಿಲ್ಲ ಇವರು ಡಿ ಸಿ. ಹೇಗೆ ಅವನ ಒಂದು ಲೆಟರ್ ಕೊಡ್ತಾನೆ, ಏನ್ ನನ್ನ ಮನೆ ಕೆಲಸ ಕೊಟ್ಟಿದ್ದೀನಿ ನಾನು? ಇದೆಲ್ಲ ಈ ತರ ಪತ್ರಿಕೆನಲ್ಲಿ ಕರೆದು ಅದ್ರ ಬದಲು ಹೇಳ್ಬೋದಾಯ್ತಲ್ಲ, ನಮ್ಮನ್ನೇ ಕರೆಸಿ ಏನ್ ಸರ್ ಯಾತಕ್ಕೋಸ್ಕರ ನನ್ನ ಮೇಲೆಲ್ಲ ಹಿಂಗೆಲ್ಲ ನೀವು ಇದು ಮಾಡ್ತಾ ಇದ್ರಿ, ನನ್ನಿಂದ ಏನಾಗಿದೆ ಕೇಳ್ಬೋದಲ್ಲ ಸರ್ ಡಿ ಸಿ ಏನ್ ಗೌಡ್ರೆ, ಉದಯ್ ಅವ್ರೆ? ಫೋನ್ ಮಾಡಿದ್ರೆ ಫೋನ್ ಯಾಕೆ ಎತ್ತಲಿಲ್ಲ? ಏನ್ ನಾವು ನನ್ನ ಕೆಲ್ಸಕ್ಕಲ್ಲ, ನನ್ನ ಓಟ್ ಹಾಕಿದ್ ನಾನು ಏನ್ 2,03,000 23,000 ಜನದ ಕೂಲಿ ಆಳು. ನಾನು ಕೂಲಿ ಆಳು, ಆ ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರದ ಕೂಲಿ ಆಳು ನಾನು. ನನಗೆ ಫೋನ್ ಎತ್ತಿದ್ರು ಅಷ್ಟು ದುರಂಕಾರನ ಹೇಳಿ ಜಿಲ್ಲಾ ಮಿನಿಸ್ಟ್ರಯ್ಯ.
ಜಿಲ್ಲಾ ಮಿನಿಸ್ಟ್ರಿಗೆ ಈ ತರ ನಡ್ಕೊಂಡಿದ್ರೆ ಅವ್ರು ಶಾಸಕರಾಗಿ ಅವ್ರು ಸುಮ್ಮನೆ ಕೂತ್ಕೊಳ್ಳಾರ? ಅವ್ರದ್ದು ಜಿಲ್ಲಾ ಮಿನಿಸ್ಟರ್ ಫೋನ್ ಎತ್ತಾರಪ್ಪ, ನಮ್ದು ಸಾಮಾನ್ಯ ಕಾರ್ಯಕರ್ತ ನಾನು. ಬೇರೆ ಶಾಸಕರು